ಮಾತಾಡ್ತಾ ಇರೋದು. ಇರಂಗಿರೋ ಹೋಗಿ ನನಗೆ ಎಮರ್ಜೆನ್ಸಿ ಯಾರು ಹೊಡೆಯಕ್ಕೆ ಬಂದಿರೋದು? ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ, ನಾವು ಕಾಂಪೌಂಡ್ ಕಟ್ಟಿದೀವಿ, ಸುಮ್ಮನೆ ನಮ್ಮ ಸೇಫ್ಟಿಗೋಸ್ಕರ ನಾವು ಕಾಂಪೌಂಡ್ ಕಟ್ಟಿದೀವಿ. ಮೊದಲಿಂದ ಇದೇ ರೋಡಲ್ಲೇ ಓಡಾಡೋದು, ಈ ಊರಿಗೆ ಓಡಾಡಕ್ಕೆ ದಾರಿ ಇದೆ. ಮೂಲಭೂತಗಳಲ್ಲಿ ರಸ್ತೆಗಳೇ ಇಲ್ಲ ಅಂದಾಗ ಅವ್ರು ಎಲ್ಲಿಂದ ಹೋಗ್ಬೇಕು ಮನೆಗಳಿಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಒಳಗಡೆ ಸೇಫ್ ಆಗಿದೀವಿ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ ಅಂತ ನಾವು ಬಂದಿರೋದು. ಅಪ್ರೂವ್ಡ್ ಅಲ್ಲ, ಡಿಸಿ ಕನ್ವರ್ಟೆಡ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಏಕಾಏಕಿ ರಾತ್ರೋರಾತ್ರಿ ರಸ್ತೆಯಲ್ಲಿ ಮನೆ ಕಟ್ಟುವಂತ ಕೆಲಸ ನಡೆದಿದೆ. ಒಳಗೆ ಪ್ರೈವೇಟ್ ಪ್ರಾಪರ್ಟಿ ತಗೊಂಡು ಮಾಡಿರೋರು. ಇಲ್ಲಿ ರೋಡ್ ಇದೆ, ರೋಡ್ ನಾವು ಬ್ಲಾಕ್ ಮಾಡಲಿಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ. ಫಸ್ಟ್ ನೀವು ಲೇಔಟ್ ಅಲ್ಲಿ ಸರ್ಕಲ್ ಹಾಕೊಂಡ ಮೇಲೆ ಬ್ಲಾಕ್ ಆಗಿದ್ದು, ಆಮೇಲೆ ಬಿಟ್ಟಿರೋದು. ಒಂದು ತಗೊಂಡು ನಿಂತ್ಕೋಬಹುದಾಯ್ತಲ್ಲ, ಒಂದು ಕೇಳಿ ದಯಮಾಡಿ ಕೇಳಿ. ಇದಾರೆ ಅವ್ರಿಗೆ ಹೇಳ್ತೀವಿ, ಮನೆ ನಿಮ್ಗೆ ಸಂಬಳ ಕೊಡ್ತೀವಿ, ಅಲ್ಲಿ ಹೋಗಿ ನೋಡು ಅಂತ ಹೇಳ್ತೀನಿ ನಾನು. ನಿಮ್ಮಂತೆ ಬೇರೆಯವರು ಚೆನ್ನಾಗಿರ್ಬೇಕು. ಬೆಂಗಳೂರು ಅಗಾಧವಾಗಿ ಬೆಳೀತಾ ಇದೆ. ದೇಶದ ವಿವಿಧ ಭಾಗಗಳಿಂದ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಬರುವಂತ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಇಲ್ಲಿ ಸೈಟ್ಗಳನ್ನ ಖರೀದಿಸ್ತಾರೆ, ಹಾಗೆ ಫ್ಲಾಟ್ಗಳನ್ನ ಖರೀದಿಸಿ ಇಲ್ಲೇ ನೆಲೆ ಹೂರ್ತಾರೆ. ಆದ್ರೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ಸಂಪರ್ಕ ರಸ್ತೆಗಳನ್ನೇ ಕಡಿತಗೊಳಿಸ್ತಾರೆ. ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಹೋಗುವಂತ ರಸ್ತೆಗಳಿಗೆ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಿ ದರ್ಪ ಮೆರೀತಾರೆ. ಸ್ಥಳೀಯರಿಗೆ ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಹೋಗುವಂತ ರಸ್ತೆಗಳು ಇರುತ್ತೆ ಎನ್ನುವಂತಹ ಸಾಮಾನ್ಯ ಜ್ಞಾನ ಇರುತ್ತೆ. ಹೊರಗಡೆಯಿಂದ ಬಂದಂತವರು ಗೇಟೆಡ್ ಕಮ್ಯುನಿಟಿಯ ಹೆಸರಿನಲ್ಲಿ ಒಂದು ದರ್ಪವನ್ನ ಮೆರೆಯುವಂತ ಘಟನೆಗಳು ಆಗಾಗ ನಡೀತಲೇ ಇರ್ತವೆ. ಇದೀಗ ಅಂತಹದ್ದೇ ಒಂದು ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಬುಕ್ಕಸಾಗರದಲ್ಲಿ ನಡೆದಿದೆ. ಇಲ್ಲಿನ ಸ್ಪ್ರಿಂಗ್ ವುಡ್ ಲೇಔಟ್ನವರು ಈ ಒಂದು ಲೇಔಟ್ಗೆ ಹೊಂದಿಕೊಂಡಿರುವಂತಹ ಹಿಂಭಾಗದ ರಸ್ತೆಗೆ ಹೋಗುವಂತ ರಸ್ತೆಯನ್ನ ಬಂದ್ ಮಾಡಿ ಅಲ್ಲಿ ಕಾಂಪೌಂಡರ್ ಅನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೃಷ್ಣೇಗೌಡರ ಬಣದ ಮುಖಂಡರುಗಳು ಅಸಮಾಧಾನವನ್ನ ಮತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿನ ಲೇಔಟ್ ನಿವಾಸಿಗಳಿಗೆ ತರಾಟೆಗೆ ತೆಗೆದುಕೊಂಡು ನೀವು ಕಾನೂನನ್ನ ಮೀರಿ ಅಥವಾ ಕಾನೂನನ್ನ ಕೈಗೆತ್ತಿಕೊಂಡು ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಹೋಗುವಂತ ರಸ್ತೆಗಳನ್ನ ಈ ರೀತಿ ಕಡಿತಗೊಳಿಸಿ ಅಲ್ಲಿ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಿದ್ರೆ ಕಾನೂನಿನ ಕ್ರಮಕ್ಕೆ ನಾವು ಮುಂದಾಗಬೇಕಾಗತ್ತೆ. ನಾವು ಕಾನೂನು ಮೊರೆ ಹೋಗ್ತೇವೆ ಮತ್ತು ಸ್ಥಳೀಯ ಆಡಳಿತಕ್ಕೆ ದೂರನ್ನು ಕೊಡ್ತೇವೆ. ಇದನ್ನ ತೆರವುಗೊಳಿಸೋದಕ್ಕೆ ನಾವು ಆಗ್ರಹಿಸ್ತೇವೆ. ನೀವು ಇದನ್ನ ಎಚ್ಚರಿಕೆ ಅಂತ ಆದ್ರೂ ಭಾವಿಸಿ ಅಥವಾ ಮನವಿ ಅಂತ ಆದ್ರೂ ಭಾವಿಸಿ, ಆದ್ರೆ ನೀವು ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಗೋಡೆ ಮತ್ತು ಅಕ್ರಮವಾಗಿ ರಸ್ತೆಯಲ್ಲಿಯೇ ಮನೆಯನ್ನೇ ನಿರ್ಮಾಣ ಮಾಡಿ ಅಲ್ಲಿ ಅಕ್ರಮವಾಗಿ ರಸ್ತೆಯಲ್ಲಿ ಶೆಡ್ ಒಂದನ್ನು ನಿರ್ಮಾಣ ಮಾಡಿ ಅಲ್ಲಿ ಯಾರೂ ಕೂಡ ಅವರ ತಂಟಿಗೆ ಹೋಗ್ಬಾರ್ದು ಅಂತೇಳಿ ಬಡ ಕೂಲಿ ಕಾರ್ಮಿಕರನ್ನ ಅಲ್ಲಿರಿಸಿದ್ದಾರೆ. ಇದೊಂದು ರೀತಿಯಾಗಿ ದ್ವಿಮುಖ ಧೋರಣೆ ಅಥವಾ ದ್ವಿಮುಖ ನೀತಿ ಅಂತಂದ್ರೆ ತಪ್ಪಾಗಲಾರದು. ಒಂದು ಕಡೆ ಬಡವರನ್ನ ಇರಿಸ್ದಂಗ ಆಗ್ಬೇಕು, ಮತ್ತೊಂದು ಕಡೆ ರೈತರ ಭೂಮಿಗೆ ಸಂಪರ್ಕವನ್ನ ಕಡಿತಗೊಳಿಸಬೇಕು, ಮತ್ತೆ ಸ್ಥಳೀಯ ಯಾವುದೇ ಆಡಳಿತಕ್ಕೂ ನಾವು ಡೋಂಟ್ ಕೇರ್ ಎನ್ನುವಂತಹ ಬೇಜವಾಬ್ದಾರಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವಂತಹ ಈ ಒಂದು ಬೇಜವಾಬ್ದಾರಿಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣೇಗೌಡರು, ಹಾಗೆಯೇ ರಾಜ್ಯ ಮುಖಂಡರಾದಂತಹ ಹೆಬ್ಬಗೋಡಿ ಪ್ರಭು, ಹಾಗೆಯೇ ತಾಲೂಕು ಅಧ್ಯಕ್ಷ ಆಗಿರುವಂತಹ ರವಿ ರೆಡ್ಡಿ ಮುಂತಾದವರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಮತ್ತು ಸ್ಪ್ರಿಂಗ್ ವುಡ್ ಲೇಔಟ್ನವರಿಗೆ ತರಾಟೆಗೆ ತೆಗೆದುಕೊಂಡ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡಿ ಬರೋಣ ಬನ್ನಿ. ಈಗ ಅವನ್ನೇನೋ ಕೆಡಿಸಿ ನಾವೇನಿಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಏನಾಗ್ತೀವೋ ಗೊತ್ತಿಲ್ಲ. 30 ದಿನದಲ್ಲಿ ದೇಹ ಕೊಳೆತು ಗೊಬ್ಬರ ಆಗಿ ಹೋಗ್ತದೆ. ಯಾರು ಶಾಶ್ವತ ಅಲ್ಲ, ಈ ಭೂಮಿ ತಾಯಿನೇ ಶಾಶ್ವತ. ಇಲ್ಲಿ ಹಂಗಿದ್ದಾಗ ನಾವೆಲ್ಲರೂ ಅಕ್ಕಪಕ್ಕ ಬದುಕುವಂತ ಸಂದರ್ಭದಲ್ಲಿ ಎಲ್ಲ ವಾತಾವರಣದಲ್ಲಿ ಬದುಕಬೇಕು. ಇನ್ನೊಬ್ರಿಗೆ ತೊಂದರೆ ಕೊಟ್ಟಾಗ್ಲಿ ಇಲ್ಲ ನಿಮಗೆ ನಾನು ತೊಂದರೆ ಕೊಟ್ಟಾಗ್ಲಿ ಅದಲ್ಲ ಮನುಷ್ಯನ ಒಂದು ಮನಸ್ಥಿತಿ. ಇವತ್ತು ಮನುಷ್ಯನಿಗೆ ಇದೆ ಈ ಥರದ್ದೆಲ್ಲ ವಿಚಿತ್ರವಾದ ಇತ್ತೀಚೆಗೆ ಆಹಾರವೋ ಕುಡಿಯೋ ಗಾಳಿ ಏನೋ ಗೊತ್ತಿಲ್ಲ, ವಿಚಿತ್ರವಾದ ಮನಸ್ಥಿತಿಗಳು ಇದಾವೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಉದ್ದೇಶ ಏನಂದರೆ ನಾವೆಲ್ಲ ಇಲ್ಲಿ ಈಗ ಏನೋ ಮಾಡ್ಬೋದಾಯ್ತು, ಮಾಡಲಿಲ್ಲ. ಯಾಕೆ ಇರೋ ಇಲ್ಲಿ ಯಾರಿದ್ದಾರೆ ಪ್ರತಿನಿಧಿಗಳು ಬರಲಿ, ಏನು ಸಮಸ್ಯೆ ಅಂತ ಕೇಳೋಣ. ನಾವು ಅದಕ್ಕೆ ಇಲ್ಲಿ ಸುಮ್ಮನೆ ನಿಂತ್ವಿ. ಸರ್, ಇದು ರೋಡ್ ಇದು ಲೇಔಟ್ ಒಳಗೆ ಕ್ರಿಯೇಟ್ ಮಾಡಿದಲ್ವಾ ಈ ಪ್ಲಾಟ್ಸ್ ಒಳಗೆ ಹೋಗ್ಲಿಕ್ಕೆ? ಇಲ್ಲಮ್ಮ, ಮತ್ತೆ ಅದು ಇನ್ನೊಂದು ಅಲ್ಲಿ ಇರೋದೊಂದು ಪ್ರೈವೇಟ್ ಪ್ರಾಪರ್ಟಿಗೆ ಬೇರೆ ರೋಡ್ ಇದ್ದಾಗ ಈಗ ಒಂದು ಹೇಳ್ತೀನಿ ಕೇಳಿ, ಒಂದು ರಸ್ತೆ ಅಂತ ಮಾಡಿದ್ಮೇಲೆ ಕಾನೂನಾತ್ಮಕವಾಗಿ ರಸ್ತೆ ಖಾಸಗಿಯವ್ರಿಗೆ ಬರೋದಿಲ್ಲ. ಸಾರ್ವಜನಿಕರ ಒಂದು ಅನುಕೂಲಕ್ಕೋಸ್ಕರ ರಸ್ತೆಗಳನ್ನ ಲೇಔಟ್ನವರಾಗಲಿ ಮತ್ತೊಬ್ಬರಾಗಲಿ ಮಾಡ್ತಾರೆ. ಅದು ಉದ್ದೇಶ ಏನು ಅಂದರೆ ಇದಕ್ಕೂ ಅದಕ್ಕೂ ಸಂಪರ್ಕ ಇರಲಿ ಅಂತ.
ನಾವೇ ಕಾಂಪೌಂಡ್ ಹಾಕೊಂಡು ನಾವೇ ಗೋಡೆ ಹಾಕೊಂಡು ನಾವೇ ಮಾಡ್ಕೊಳ್ಳೋದಾದ್ರೆ ಈ ದೇಶದಲ್ಲಿ ಕಾನೂನು ಸಂವಿಧಾನಗಳು ಯಾಕೆ ಬೇಕಾಗಿತ್ತು? ಈ ಥರ ರಸ್ತೆಗಳು ಯಾಕೆ ಬೇಕಾಗಿತ್ತು? ಎಲ್ಲಿ ಅಲ್ಲಲ್ಲ ಮೇಡಮ್ ರೀ, ಎಲ್ಲಿದ್ರಲ್ಲಿ ಮನೆ ಕಟ್ಕೋಬೋದಾಯ್ತು? ಇದಕ್ಕೊಂದು ಮಾನದಂಡ ಇದೆ ಮೇಡಮ್ ರೀ, ಒಂದು ಮಾನದಂಡ ಇದೆ, ಒಂದು ಚೌಕಟ್ಟಿದೆ. ಹಿಂಗೆ ನಿಮ್ಮ ಸೈಟ್ ಇಷ್ಟರಲ್ಲೇ ಇರಬೇಕು, ಹಿಂಗೆ ಕಟ್ಕೋಬೇಕು, ಹಿಂಗೆ ಇರಬೇಕು, ನೀವು ಹಿಂಗೆ ವಾಸ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆಯಲ್ಲಿ ಒಂದು ಇದಿದೆ ತಾನೆ, ಅದಕ್ಕೊಂದು ಮಾನದಂಡ ಇದೆಯಾ? ಸರ್ ನಾನು ಅದರ ಅಡಿಯಲ್ಲಿ ಹೇಳೋದೆಲ್ಲ ಅರ್ಥ ಆಯ್ತು. ನಾನೊಂದು ಹೇಳ್ತೀನಿ, ನಮಗೆ ಏನು ಹೇಳಿದ್ದಾರೆ, ಇದು ಪ್ರೈವೇಟ್ ಪ್ರಾಪರ್ಟಿ. ನೋಡಿ ಸರ್, ಈಗ ಒಂದು ನಿಮಿಷ, ನೀವು ಹೇಳೋದೆಲ್ಲ ಓಕೆ, ನಿಮ್ಗೆ ಏನು ಹೇಳಿ ಮಾರಿದಾರೋ ಅದು ಬೇಡದೇ ಇರೋ ವಿಚಾರ. ಆದ್ರೆ ಹೇಳ್ತೀನಿ ಕೇಳ್ರಿ, ಪ್ರೈವೇಟ್ ಪ್ರಾಪರ್ಟಿ ಅಂತ ಅಲ್ಲ ಅದನ್ನೇ ಹೇಳ್ತಾ ಇರೋದು. ನಿಮ್ಗೆ ಏನು ಹೇಳಿ ಮಾರಿದಾರೋ ಗೊತ್ತಿಲ್ಲ. ಆ ಸತ್ಯ ಇದ್ರೆ ಅವ್ರು ಬಂದು ನಿಂತ್ಕೊಂಡು ನಿಮಗೆ ಮಾಡ್ಕೊಡ್ಲಿ, ಬರ್ತಾರೆ, ಅದೇ ಬರಲಿ, ಆಯ್ತಾ? ನಮಗೆ ಹೇಳಿರೋದೇ ಗೇಟೆಡ್ ಕಮ್ಯುನಿಟಿ ಅಂತ. ನಾವು ತಗೊಂಡು ಊರು ಬಿಟ್ಟು ಇಲ್ಲಿಗೆ ಹಳ್ಳಿಗೆ ಬಂದಿರೋದೇ ಗೇಟೆಡ್ ಕಮ್ಯುನಿಟಿ ಒಳಗಡೆ ಸೇಫ್ ಆಗಿದ್ದೀವಿ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ ಅಂತ ನಾವು ಬಂದಿರೋದು. ಆಯ್ತಾ? ನಾವೆಲ್ಲನೂ ಜಯನಗರದಲ್ಲೇ ಇದ್ದವರು, ಅಲ್ಲೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋದೇ ಗೇಟೆಡ್ ಕಮ್ಯುನಿಟಿ ಅಂತ. ಒಳ್ಳೇದು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ನಿಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅವರು. ಅಲ್ಲ, ಸರಿಯಾದ ಮಾಹಿತಿ ಅಂದ್ರೆ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ, PMRD ಅಪ್ರೂವ್ಡ್ ಅಲ್ಲ, ಇದು DC ಕನ್ವರ್ಟೆಡ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಲೇಔಟ್ ಒಳಗೆ ಪ್ರೈವೇಟ್ ಪ್ರಾಪರ್ಟಿ ತಗೊಂಡು ಮಾಡಿರೋರು. ಈ ಪ್ರೈವೇಟ್ ಪ್ರಾಪರ್ಟಿಗೆ ಈಗ ಬೇರೆ ಕಡೆ ಎಲ್ಲೂ ರೋಡ್ ಇಲ್ವಾ? ಬೇರೆ ಕಡೆ ಯಾವ ಲೇಔಟ್ ದಾರಿ ಬಿಟ್ಟಿಲ್ಲ ನೀವು? ಅಲ್ಲ, ಅದು ಕಾಮನ್ ಬಿಟ್ಟಿದ್ರೆ ಮತ್ತೆ ಅದಕ್ಕೂ ಮತ್ತೆ ನೀವು ಗೇಟ್ ಹಾಕ್ಬೋದಾಗಿತ್ತಲ್ಲ ಅಲ್ಲಿ. ಅಲ್ಲಿ ರೋಡ್ ಇದೆ, ರೋಡ್ ನಾವು ಬ್ಲಾಕ್ ಮಾಡ್ಲಿಲ್ಲ. ಇದು ಪ್ರೈವೇಟ್. ಅಲ್ಲ ಮೇಡಮ್, ಫಸ್ಟ್ ನೀವು ಲೇಔಟ್ ಅಲ್ಲಿ ಸರ್ಕಲ್ ಹಾಕೊಂಡ್ಮೇಲೆ ಬ್ಲಾಕ್ ಆಗಿದ್ದು, ಆಮೇಲೆ ಬಿಟ್ಟಿರೋದು. ಕೇಳಿ, ಇದು ಈ ಪ್ಲಾಟಿಗೆ ರೀಚ್ ಆಗ್ಲಿಕ್ಕೆ ಈ ರೋಡ್ ಹಾಕಿರೋದು, ಅಲ್ಲದೆ ಆ ಕಾಂಪೌಂಡಿಗೆ ಅಲ್ಲ. ಇದು ಇಷ್ಟೊಂದು ರೋಡ್ ನಾವು ಜಾಗ ತಗೊಂಡು ಮಾಡಿರೋದು ಪ್ಲಾಟ್ ಅಲ್ವಾ ಇದು? ಅಲ್ಲಿ ಒಂದು ರೋಡ್ ಇದ್ರೆ ನಾವು ಬ್ಲಾಕ್ ಮಾಡಿದ್ರೆ ನೀವು ಹೇಳ್ಬೋದು ನಾವು ಬ್ಲಾಕ್ ಮಾಡಿದ್ದೀವಿ. ರೋಡ್ ನಾವು ಬ್ಲಾಕ್ ಮಾಡಿಲ್ಲ, ನಮ್ಮ ಕಾಂಪೌಂಡ್ ಒಳಗೆ ನಾವು ಇಲ್ಲಿ ಲೇಔಟ್ ಮಾಡಿ, ಈ ಕಾಂಪೌಂಡ್ ಒಳಗೆ ಲೇಔಟ್ ಮಾಡಿ. ಒಂದ್ ನಿಮಿಷ, ನೀವು ಹೇಳೋದು ಕೇಳಿ. ಈ ಜಾಗಕ್ಕೆ ಬರ್ಲಿಕ್ಕೆ ಈ ರೋಡ್ ಕ್ರಿಯೇಟ್ ಮಾಡಿ, ಅಲ್ಲದ ಆ ಪ್ಲಾಟಿಗೆ ಅಲ್ಲ ನಾವು ಕ್ರಿಯೇಟ್ ಮಾಡಿ. ಅದು ಪ್ರೈವೇಟ್ ಪ್ರಾಪರ್ಟಿ. ಯಾರು ಇವಾಗ ಮೇನ್ ಇನ್ಚಾರ್ಜ್ ಯಾರು? ಇವ್ರ ಹತ್ರ ಮಾತಾಡ್ತಾರೆ. ನಮ್ಮ ರೆಸಿಡೆನ್ಸ್ ಅಲ್ಲ ಯಾವುದು ಇದೆಲ್ಲ. ಮೇಡಮ್ ಅವರೇ, ನಿಮ್ಗೂ ನಮಗೂ ಸಂಬಂಧನೇ ಇಲ್ಲ. ನಿಮ್ ಇನ್ಚಾರ್ಜ್ ಯಾರಿದ್ದಾರೆ ಅವ್ರನ್ನ ಕರೀರಿ, ಮಾತಾಡೋಣ. ನಿಮ್ಗೆ ಲೇಔಟ್ ಮಾರ್ದವ್ರು ಕೇಳ್ರಿ, ನೀವು ಯಾವ್ದೋ ಒಂದ್ ಜಾಗದವ್ರು ಅಷ್ಟೇ. ಆದ್ರೆ ಒಳ್ಳೇದು, ಅದು ಆರೋಗ್ಯಕರವಾಗಿರ್ಲಿ. ಈಗ ನೀವು ಹೇಳಿದೆ ಮಾತಾಡಿರಪ್ಪ, ಅವ್ರು ಒಂದು ನಿಮಿಷ ಮಾತಾಡ್ತೀನಿ. ಅವ್ರು ರಾಜ್ಯಾಧ್ಯಕ್ಷ ಅವ್ರು ಮಾತಾಡ್ತಾರೆ, ಇರಿ ಒಂದು ನಿಮಿಷ. ನಾನು ಸುಪ್ರೀಂ ಕೋರ್ಟ್ ನಾನು ಹೇಳ್ತಿರೋದು, ಕಾನೂನಲ್ಲ ಕಾನೂನು ಮಾಡಿರೋದು. ಅಧ್ಯಕ್ಷ, ಇದು ರೋಡ್ ಆರ್ಡರ್. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕಾನೂನು ಬಂದಿದೆ ಇತ್ತೀಚೆಗೆ. ಯಾರು ಕೂಡ ಪಾದಚಾರಿಗಳಿಗಾಗಲಿ ಮತ್ತು ಅಕ್ಕಪಕ್ಕ ಓಡಾಡೋರಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಡೋದಾದರೆ ಒಡೆದು ಹೋಗಿ. ನಾವು ಅದನ್ನು ಮಾಡಿದೀವ? ಕಾನೂನು ತಗೊಂಬಂದು ನಿಂತ್ಕೋಬೋದಾಯ್ತಲ್ಲ. ಒಂದು ಕೇಳಿ ದಯಮಾಡಿ ಕೇಳಿ, ನಾನು ಪೂರ್ತಿ ಮುಗಿಸ್ತೀನಿ, ಆಮೇಲೆ ನೀವು ಹೇಳ್ತೀವಿ. ಅಯ್ಯೋ, ಅರ್ಥದಲ್ಲಿ ಬಂದಿದ್ದನ್ನು ಬರಬೇಡಿ. ಹಂಗಾಗಿ ನಾವು ಕೇಳೋದಂದರೆ, ನಾವು ಸಾಮಾಜಿಕ, ಈಗ ನಿಮಗನ್ನೇ ಆದಾಗ ನಿಮ್ಮ ಬಗ್ಗೆನೂ ಕೇಳಬೇಕು, ಪಕ್ತವ್ರಿಗಾದಾಗ ಪಕ್ತವ್ರಿಗೂ ಕೇಳಬೇಕು. ಅದು ನನ್ನ ಜವಾಬ್ದಾರಿ. ಇಲ್ಲಿ ಏಕಮುಖವಾಗಿ ನಾನು ಮಾಡೋದಿಲ್ಲ. ನಾನು ಯಾವಾಗಲೂ ಏನೋ ಯಾರಿಗೆ ಏನು ಒಳ್ಳೇದಾಗಬೇಕು ಅದನ್ನು ಮಾಡೋಕ್ಕೆ ನಾನು ಬಂದಿರೋದು. ಇಲ್ಲಿ ನಾನು ಇಲ್ಲಿ ಜಗಳ ಮಾಡೋಕ್ಕೋ ಇಲ್ಲ ಏನೋ ಅದಕ್ಕೆ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಹೇಳ್ತೀವಿ, ಮನೆ ನಿಂಗೆ ಸಂಬಳ ಕೊಡ್ತೀವಿ, ಅಲ್ಲಿ ಹೋಗಿ ನೋಡು ಅಂತ ಹೇಳ್ತೀನಿ ನಾನು. ಅಷ್ಟು ಗೊತ್ತಿದೆ ನನಗೆ, ಆಯಿತಾ? ಸಂಬಳ ಕೊಡ್ತೀವಿ, ನಿನ್ಗೆ ಇರಿಕೆ ಇಟ್ಟಿರೋದು, ಹೋಗಲ್ಲಿ ಕೆಲಸ ನೋಡು, ಅದನ್ನೇ ಹೇಳ್ತೀನಿ, ಅವ್ರ ಕೈಲಿ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ಇಲ್ಲಿ ಇಷ್ಟೆಲ್ಲ ಜನ ಬಂದ ಮೇಲೆ ನೀವೆಲ್ಲ ಬುದ್ಧಿವಂತರಿದ್ದೀರಿ, ಯಾರು ದಡ್ರಲ್ಲ, ಇಲ್ಲಿ ಎಲ್ಲ ಅರಿವಿದೆ. ನಿಮ್ಮಂತೆ ಬೇರೆಯವರು ಚೆನ್ನಾಗಿರ್ಬೇಕು. ಯಾರು ಇಲ್ಲ ಅಂತ ಇಲ್ಲ ಸರ್, ಯಾರು ಇಲ್ಲ ಅಂತ ಇಲ್ಲ. ಆಕ್ಸೆಸ್ ಇದೆಯಲ್ಲ ಇನ್ನೊಂದು ಕಡೆ, ಯಾಕೆ ಇದನ್ನ ತೊಂದರೆ ಮಾಡ್ತಾ ಇದ್ದೀವಿ? ಅದನ್ನ ನೀವು ಯಾಕೆ ಸರ್ ಹೇಳಿ ಸರ್? 4 ಕಡೆ ಆಕ್ಸೆಸ್ ಬೇಕು ಅವ್ರಿಗೆ. ನೀವು ಯಾಕೆ ಸರ್ ಒಂದು ಕಡೆ ಇದೆ ಅವಶ್ಯಕತೆ ಏನಿದೆ ನಿಮಗೆ? ಅಲ್ಲಿದೆ ಇಲ್ಲಿದೆ ಅನ್ನೋದು. ಈಗ ಕಾರ್ನರ್ ಸೈಟ್ ತಗೊಂತೀರಾ? ಮಾತಾಡ್ತಾ ಇರೋದು ಇರಂಗಿರೋಗೆ ನನಗೆ ಎಮರ್ಜೆನ್ಸಿ ನಾನು ಹೇಳಿದ್ದು ಕೇಳಿ ಮಿಸ್ರೇನ್ರಿ. ನೀವು ಕೊಟ್ಬಿಟ್ರೆ ಕಂಪ್ಲೇಂಟ್ ಇದು ಹೇಳ್ಬೇಕಂತ ಯಾರು ರೂಲ್ಸ್ ಇಲ್ಲ. ನಾವು ಪೊಲೀಸಲ್ಲಿ ಅಂದ್ರೆ 1 to 2 ಟೈಸ್ 2 ಸ್ಟೇಷನ್ ಎಮರ್ಜೆನ್ಸಿ ಇರೋದು. ನೀವು ಹಿಂಗೆ ಹೇಳಿದ್ಯಾರು ಕಾಂಪೌಂಡ್ ಅಂತ ಹೇಳಿದ್ದಾರೆ ನಿಮಗೆ? ನನ್ನ ಕೆಲಸ ಇಲ್ಲಿ ಸೆಕ್ಯೂರಿಟಿ ಕಾಂಪೌಂಡ್ ಅಂತ ಹೇಳಿದ್ಯಾರು? ಯಾರಪ್ಪ ಹಾಕಿ ಹೊಡಿತಾರೆ ಕಾಂಪೌಂಡು? ಕಾಂಪೌಂಡು ಹೊಡೆಯಕ್ಕೆ ಬಂದಿದ್ದಾರೆ. ಯಾರು ಹೊಡೆಯಕ್ಕೆ ಬಂದಿರೋದು? ಯಾರು ಹೊಡೆಯಕ್ಕೆ ಬಂದವರಪ್ಪ ಇಲ್ಲಿ? ಹೇಳಪ್ಪ. ಗಡ್ಬಾರಿ ಸುತ್ತಿ ನಿಮಿಷ ಈಗ ನೀವು ಇನ್ಚಾರ್ಜ್ ನೀವು ಇಲ್ಲಿ
ಒಂದು ವರ್ಷದಿಂದ ಕರೆಕ್ಟ್ ನೀವು ಹೇಳ್ತಾ ಇರೋದೆಲ್ಲ ನೀವು ಮಾಡಿದ ಕರೆಕ್ಟ್ ನಾವು ಮಾಡಿದ್ದೆ ಅಲ್ಲ. ಅದು ಗೌರ್ಮೆಂಟ್ ಇರೋ ರೂಲ್ಸ್ ನೋಡಿದ್ದೀರಾ ನೀವು? ರೋಡಲ್ಲೇ ಏಕಾಏಕಿ ಕಟ್ಟಿಬಿಟ್ರೆ ನಾವು ರೋಡ್ ಅಡ್ಡ ಇದ್ರೆ ನಮ್ಗೆ ತೊಂದ್ರೆ ಸರ್. ನೀವು ಮಾಡಿ ನಾವು ಮಾಡ್ತೀವಿ ಬೇಕಾದ್ರೆ ಅದು ಬೇರೆ ಮಾತು. ಈಗ ನೀವು ಕಾನೂನು ಬಾಹಿರ ನೀವು ಮಾಡಿರೋದು ರೋಡಲ್ಲಿ ಯಾರು ಮನೆ ಕಟ್ತಾರೆ ಅದನ್ನೇ ಕೇಳ್ತಾ ಇದ್ದೀರಾ ನೀವು? ನಿಮ್ಗೆ ಯಾಕೆ ಇರೋದು ಅದಲ್ವಾ? ಇದು ಸಬ್ಜೆಕ್ಟ್ ಅದಲ್ವಾ? ಅಲ್ಲ ಒಪ್ಕೊಂತೀವಿ, ನೀವು ಹೇಳಿದ್ ಒಪ್ಕೊಂತೀವಿ. ತಪ್ಪಲ್ವಾ? ನಿಮ್ಗೆ ಕೇಳಬಾರ್ದು ಯಾರು ಊರವ್ರು ಬಂದು ರೋಡ್ ಏನ್ ಪ್ರಾಬ್ಲಮ್ ಆಗಿಲ್ಲ ಸರ್. ಈಗ ನಿಮ್ಗೆ ಆಗ್ತಾ ಇರೋದು ಪ್ರಾಬ್ಲಮ್. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ? ಅಪಾರ್ಟ್ಮೆಂಟ್ ದಾರಿ ಇಲ್ಲ ಅಂತ ನೀವು ಮಾತಾಡ್ತಾ ಸರ್ ಈಗ ಸರ್ ನೆಕ್ಸ್ಟ್ ರೋಡ್ ಹೇಳಿ ಸರ್. ಏನೇನು ಆಕ್ಷನ್ ಸರ್ ರೋಡ್ ಹೇಳಿ. ರೋಡ್ ಇದಲ್ವಾ? ರೋಡಲ್ಲಿ ನಿಮ್ಮ ಮನೆ ಕಡೆ ಯಾರು ಯಾರು ಬಂದಿಲ್ಲ ಸರ್ ಇದುವರೆಗೂ. ನಮ್ಮ ಸೈಟ್ ತಗೊಂಡ್ಬೇಕು. ಅವ್ನು ಏನ್ ಮಾಡ್ತಾನೆ ಹೇಳಿ? ಇಲ್ಲಿ ಮನೆ ಬೇಕಾದ್ರೆ ಅವ್ರ ಮನೆ ಕಟ್ಟೋ ಟೈಮಲ್ಲಿ ಅವ್ರು ಅದೇ ಶೆಡ್ ಯೂಸ್ ಮಾಡ್ತಾರೆ. ಆ ಸೈಟ್ನವ್ರು ಕಟ್ತಾರೆ ಮನೆ. ಈಗ ಪ್ರಕಾಶ್ ಸರ್ ಎಲ್ಲ ನಿಮ್ಮ ಇದಕ್ಕೆ ಮಾತಾಡಬೇಡಿ. ಅವಾಗ ತಾಳ್ಮೆ ಕೇಳ್ತಾ ಇದೀವಲ್ಲ, ನಿಮ್ಮ ಇದಕ್ಕೆ ಮಾತಾಡಬೇಡಿ. ಅಲ್ಲ ನೀವು ಎಲ್ಲ ಅವ್ರು ಹೇಳಿದೆ ಕರೆಕ್ಟ್ ಅಂತ ಇದ್ದಾರೆ. ವಿಡಿಯೋ ಹತ್ರ ಮಾತಾಡಿಬಿಟ್ಟು ಕಾನೂನು ಪ್ರಕಾರ ಅವ್ರು ಹೇಳಿದ ಪ್ರಕಾರ ಏನಾದ್ರು ಮಾಡೋಣ. ಈ ಚರ್ಚೆನೆ ಬೇಡ. ಬೇಡ ಅದು ಸುಮ್ಮನೆ ತರ ಈಗ ನಾವೇನ್ ನಿಮ್ಮನ್ನ ಪಾಪ ನಿಮ್ಮನ್ನ ಯಾಕೆ ಡಿಸ್ಟರ್ಬ್ ನೋಟಿಸ್ ಕೊಡಿ ಅಂದ್ರೆ ನೋಟಿಸ್ ಪಂಚಾಯತಿ ನಾವೇ ಹೋಗಿ ಕೇಳಿದ್ವಿ ಸರ್. ಪಂಚಾಯತಿ ನೋಟಿಸ್ ನಮ್ಗೆ ಯಾವ್ದು ಬಂದಿಲ್ಲ. ತಗೊಂಬಲ್ಲ ಅದು ತೋರ್ಸೋದು ಅವ್ರ ಪಂಚಾಯತಿ ನೀವು ತಗೊಳ್ಳಿ ಸ್ವಾಮಿ. ಒಂದು ಕೆಲಸ ಮಾಡಿ ಆಟಿಗೆ ಹಾಕಿ. ಆಟಿಗೆ ಹಾಕಿ ತಗೊಳ್ಳಿ ನೀವು. ಹೌದಪ್ಪ ಆಟಿಗೆ ತಗೊಳ್ಳಿ ಸ್ವಾಮಿ. ಪಂಚಾಯತಿಯಲ್ಲಿ ನೋಡಿ ನೀವು ದಯಮಾಡಿ ಈಗ ಚರ್ಚೆನೆ ಬೇಡ. ಇಲ್ಲಿ ಎರಡೇ ಆಪ್ಷನ್ ಇರೋದು. ಒಂದು ಇಲ್ಲಿ ಬರ್ಲಿಕ್ಕೆ ನಾವು ಬರ್ಲಿಕ್ಕೆ ಕಾರಣ ನೀವು ರಸ್ತೆಯಲ್ಲಿ ಮನೆ ಕಟ್ಟಿದ್ದೀರಿ ಅಂತ ಅಷ್ಟು. ಮೊದಲಿಂದ ಇದೇ ರೋಡಲ್ಲೇ ಓಡಾಡೋದು. ಇದೇ ಈ ಊರಿಗೆ ಓಡಾಡೋಕ್ಕೆ ದಾರಿ ಇದೆ. ಆದರೆ ಈಗ ಇವರು ಕಾಂಪೌಂಡ್ ಕಟ್ಟೋಕ್ಕೆ ಮುಂಚೆನೂ ನಾವು ಕೇಳಿದ್ವಿ ಈ ರೋಡು ನಮಗೆ ಓಡಾಡೋದಕ್ಕೆ ಬಿಡಿ ಅಂತ. ಆದರೂ ಅವ್ರು ಕಾಂಪೌಂಡ್ ಕಟ್ಟಿದ್ರು. ಆವಾಗೂ ನಾವು ಹೇಳಿದ್ವಿ ಇಲ್ಲ ನಮ್ಗೆ ಆಗೋದಿಲ್ಲ, ನಮ್ಗೆ ಓಡಾಡೋಕ್ಕೆ ಆಗೋದಿಲ್ಲ, ತೊಂದರೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ ಅಂದಾಗ ಇಲ್ಲ ನಾವು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನಾವು ಕಾಂಪೌಂಡ್ ಕಟ್ಟಿದ್ದೀವಿ, ಸುಮ್ಮನೆ ನಮ್ಮ ಸೇಫ್ಟಿಗೋಸ್ಕರ ನಾವು ಕಾಂಪೌಂಡ್ ಕಟ್ಟಿದ್ದೀವಿ, ನಿಮಗೆ ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗ ನಮ್ಗೆ ರೋಡ್ ಬಿಡ್ರಿ ಅಂದ ತಕ್ಷಣ ಅವ್ರು ಏಕಾಏಕಿ ರಾತ್ರೋರಾತ್ರಿ ಮನೆ ಕಟ್ಟಿಬಿಟ್ಟಿದ್ದಾರೆ. ಇವಾಗ ಅದರಿಂದ ದಯವಿಟ್ಟು ನಮಗೆ ಓಡಾಡೋದಕ್ಕೆ ಅನುಕೂಲ ಮಾಡೋದಕ್ಕೋಸ್ಕರ ನಮಗೆ ರಸ್ತೆ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಬಡವರ ಪರ, ಹಿಂದುಳಿದವ್ರ ಪರ, ದಲಿತರ ಪರ ಅಂತ ಬೊಬ್ಬೆ ಹೊಡಿತೀರಿ. ಇವತ್ತು ಯಾವ ರೀತಿ ದಬ್ಬಾಳಿಕೆ ಆಗ್ತಾಯಿದೆ ಉಳ್ಳವರಿಂದ ಅನ್ನುವಂಥದ್ದನ್ನ ಉದಾಹರಣೆಗೆ ಇವತ್ತು ಇಲ್ಲಿ ರಸ್ತೆಯಲ್ಲಿ ಮನೆ ಕಟ್ಟಿ ಪಕ್ಕದ ಮನೆಗಳಿಗೆ ಬಡವರು ಪಾಪ ಕೂಲಿ ಕಾರ್ಮಿಕರು ಬದುಕುವಂಥ, ಒಂದು ಹಿಂದುಳಿದ ವರ್ಗದವ್ರು ಬದುಕುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡೋದಕ್ಕಾಗಲಿ ಅಧಿಕಾರಿಗಳು ಮಾಡಲಿಕ್ಕಾಗದಲ್ಲಿ ಆಗಲಿಲ್ಲ ಅಂದಾದರೆ ಮತ್ತು ವ್ಯವಸ್ಥೆಯಲ್ಲಿ ಅವ್ರು ಬದುಕೋದು ಹೆಂಗೆ, ಜೀವನ ಮಾಡೋದು ಹೆಂಗೆ, ಅವರಿಗೆ ಮೂಲ ಸೌಲಭ್ಯದಲ್ಲಿ ಮೂಲಭೂತಗಳಲ್ಲಿ ರಸ್ತೆಗಳೇ ಇಲ್ಲ ಅಂದಾಗ ಅವ್ರು ಎಲ್ಲಿಂದ ಹೋಗ್ಬೇಕು ಮನೆಗಳಿಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಮಾನ್ಯ PDO ಸಾಹೇಬ್ರೆ, ನಿಮ್ಗಾಗಲೇ ನಿಮ್ಮ ಗಮನಕ್ಕೆ ತಂದಿದ್ದೀವಿ, ಈಗಲೂ ಹೇಳ್ತೀವಿ, ನಿಮ್ಮ ಜನಪ್ರತಿನಿಧಿಗಳಾಗಲಿ ಮತ್ತು ನೀವಾಗಲಿ ಜನರ ಸೇವಕರಾಗಿ ಕೆಲಸ ಮಾಡಬೇಕಾದಂಥ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ತಕ್ಷಣ ರಸ್ತೆಯಲ್ಲಿರ್ತಕ್ಕಂಥ ಈಗೇನು ತಕ್ಷಣ ಇವರು ಓಡಾಡೋಕ್ಕೂ ಅವಕಾಶ ಮಾಡಿದಂಥ ಇಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಇವರು ತಕ್ಷಣ ಅವ್ರಿಗೆ ಬುದ್ಧಿ ಹೇಳಿ ಇದನ್ನು ತೆರವುಗೊಳಿಸಬೇಕು ಕಾನೂನಾತ್ಮಕವಾಗಿ. ಮತ್ತು ನಾವಿಲ್ಲಿ ಬಂದಾಗ ನಮಗೂ ಕೂಡ ಬೇಸರ ಆಯಿತು, ಏನಪ್ಪ ಇಂಥ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ಇವತ್ತು ಕಟ್ಟಕಡೆ ಜನರಿಗೆ ಸರಿಯಾಗಿ ನ್ಯಾಯ ಸಿಕ್ಕಲ್ಲ ಅನ್ನೋದಾದರೆ ಮತ್ತು ಏನಿಲ್ಲ ವ್ಯವಸ್ಥೆಯಲ್ಲಿ ಬದುಕದಂಗೆ ಅನ್ನುವಂಥ ಎಕ್ಸ್ಪ್ರೆಸ್ನೇ ನಮಗೆ ಕಾಡ್ತಾ ಇದೆ. ಹಂಗಾಗಿ ದಯಮಾಡಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ನೀವು ಯಾರಿಗೋ ಉಳ್ಳೋವರೆಗೋ ತೋಳು ಬಲ್ದವ್ರಿಗೋ ನೀವು ಸಪೋರ್ಟ್ ಮಾಡೋದಲ್ಲ. ಇಂಥ ಕಟ್ಟಕಡೆ ಜನರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ವಿಶೇಷವಾಗಿ ಅಧಿಕಾರಿಗಳು, ಸರ್ಕಾರಗಳು 5 ವರ್ಷ ಬರ್ತವೆ ಹೋಗ್ತವೆ, ಪ್ರಶ್ನೆ ಅದಲ್ಲ. ಆದರೆ ನೀವು 58 ವರ್ಷ ನೀವು ಅಧಿಕಾರದಲ್ಲಿದ್ದು ಜನಸಾಮಾನ್ಯರಿಗೆ, ಕಟ್ಟಕಡೆ ಜನರಿಗೆ ನೀವು ಸಹಕಾರ ನೀಡಿದ್ರೆ ಮಾತ್ರ ನಿಮಗೆ ಮತ್ತು ನಿಮ್ಮ ಹುದ್ದೆಗೆ ಗೌರವ ಬರ್ತದೆ. ಇಲ್ಲಾಂದರೆ ಭಾಳ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖೇನ ಇವೆಲ್ಲವೂ ಕೂಡ ಕಾನೂನು ಕೈಗೆ ತಗೊಳ್ಳುವಂಥ ಪ್ರಮೇಯ ನೀವು ಸೃಷ್ಟಿ ಮಾಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಓಡಾಡ್ತಕ್ಕಂಥ ರಸ್ತೆನ ಇವತ್ತು ಸ್ಪ್ರಿಂಗ್ ವುಡ್ಸ್ ಅನ್ನೋ ಒಂದು ಲೇಔಟ್ ದೌರ್ಜನ್ಯವಾಗಿ ಅವರ ಹಣಬಲದಿಂದ ಅಲ್ಲಿ ಕಾಂಪೌಂಡನ್ನು ಹಾಕಿರ್ತಾರೆ. ಆ ಕೇಳಕ್ಕೆ ಹೋಗಿದ್ಗೆ ನೀವು ಬಿಡಲೇಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರು ರವಿರೆಡ್ಡಿ ಅವರು ಅಲ್ಲಿ ಕೇಳಿದಾಗ ಏಕಾಏಕಿ ರಾತ್ರೋರಾತ್ರಿ ರಸ್ತೆಯಲ್ಲಿ ಮನೆ ಕಟ್ಟುವಂಥ ಕೆಲಸ ನಡೆದಿದೆ. ಇದು ಖಂಡನೀಯ. ಇವತ್ತು ಏನಾದರೂ ಅಧಿಕಾರಿಗಳಿಗೆ ಆಲ್ರೆಡಿ ಮನವಿಯನ್ನು ಕೊಟ್ಟಿದೆ, ಎಚ್ಚರಿಕೆ ಕೊಟ್ಟು ಏನಾದ್ರು ಅಧಿಕಾರಿಗಳು ಎಚ್ಚರಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದವರು ಇಡೀ ರಾಜ್ಯದಿಂದ ಬಂದು ಕಾರ್ಯಕರ್ತರು ಇಲ್ಲಿ ತೆರವು ಮಾಡುವಂಥ ಕೆಲಸ ನಡೀತದೆ. ದಯಮಾಡಿ ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಒಂದು 20ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಳ್ಳೇದು ಮಾಡಬೇಕು ಅಂತ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.